ಟಿವಿ 20 ಕನ್ನಡ ವಾಹಿನಿಗೆ ಸ್ವಾಗತ. ಮುನವಳ್ಳಿ ಪಟ್ಟಣದಲ್ಲಿ ಬಕ್ರೀದ್ ಹಬ್ಬವನ್ನು ಶಾಂತಿ ಹಾಗೂ ಸೌಹಾರ್ದತೆಯಿಂದ ಆಚರಿಸಲು ಬುಧವಾರ ಪಟ್ಟಣದ ಪೊಲೀಸ್ ಹೊರಠಾಣೆಯಲ್ಲಿ ಶಾಂತಿ ಸಭೆ ಆಯೋಜನೆ ಮಾಡಲಾಗಿತ್ತು. ಸಭೆಯಲ್ಲಿ ಹಿರಿಯ ಅಧಿಕಾರಿಯಾದ ಸಿಪಿಐ ಧರ್ಮಟ್ಟಿ ಹಾಗೂ ಸವದತ್ತಿ ತಾಲೂಕಿನ ಬಿಜೆಪಿಯ ಮುಖಂಡರು ಆದ ಪಂಚನಗೌಡ ದ್ಯಾಮನಗೌಡ ಹಾಗೂ ಮುನವಳ್ಳಿ ಪಟ್ಟಣದ ಕಾಂಗ್ರೆಸ್ ಮುಖಂಡರು ಆದ ಅಂಬರೀಶ್ ಅಣ್ಣ ಯಲಿಗಾರ್ ಹಾಗೂ ಮುನವಳ್ಳಿಯ ಖ್ಯಾತ ವೈದ್ಯರು ಆದ ಬಶೀರ್ ಅಹಮದ್ ಬೈರಕದಾರ್, ಪತ್ರಿಕಾ ಮಾಧ್ಯಮದ ಮುನವಳ್ಳಿ ಘಟಕದ ಅಧ್ಯಕ್ಷರು ಲಕ್ಷ್ಮಣ್ ಮೊಹರೆ ಮಾತನಾಡಿ, ಮುನವಳ್ಳಿ ಹಿಂದೂ ಮುಸ್ಲಿಂ ಸಮುದಾಯಗಳ ನಡುವೆ ದೀರ್ಘಕಾಲದಿಂದ ಸಹಬಾಳ್ವೆ ಇದೆ. ಹಬ್ಬದಂದು ಮಸೀದಿಯಲ್ಲಿ ವಿಶೇಷ ಪ್ರಾರ್ಥನೆಗಳು ನಡೆಯುವ ಕಾರಣ ಕೆಲವೆಡೆ ವಾಹನ ಸಂಚಾರದಲ್ಲಿ ಅಲ್ಪ ಬಿಕ್ಕಟ್ಟು ಸಂಭವಿಸಬಹುದು. ಆದ್ದರಿಂದ ಯಾವುದೇ ಭಾವನಾತ್ಮಕ ಪ್ರತಿಕ್ರಿಯೆ ಉಂಟಾಗದಂತೆ ಮುನ್ನೆಚ್ಚರಿಕೆ ವಹಿಸಬೇಕು. ಸಮುದಾಯದ ಹಿರಿಯರು ತ್ರಿಬಲ್ ರೈಡಿಂಗ್ ಮತ್ತು ವೇಗದ ಚಾಲನೆ ತಪ್ಪಿಸುವಂತೆ ಸಮುದಾಯಕ್ಕೆ ಮನವಿ ಮಾಡಬೇಕು. ಪ್ರಾರ್ಥನೆ ಬಳಿಕ ಮನೆಗೆ ಹಿಂತಿರುಗುವಾಗ ಜನ ವಸತಿಯಲ್ಲಿ ನಿಧಾನವಾಗಿ ಹಾಗೂ ಜವಾಬ್ದಾರಿಯಿಂದ ಚಾಲನೆ ಮಾಡಬೇಕು. ಎಲ್ಲ ಧರ್ಮದವರು ಪರಸ್ಪರ ಗೌರವ ಹಾಗೂ ಸಹಬಾಳ್ವೆಯಿಂದ ಹಬ್ಬವನ್ನು ಆಚರಿಸಬೇಕು. ಸಾರ್ವಜನಿಕ ಶಾಂತಿ ಮತ್ತು ಸೌಹಾರ್ದತೆ ಕಾಪಾಡುವುದು ಪ್ರತಿಯೊಬ್ಬ ನಾಗರಿಕನ ಜವಾಬ್ದಾರಿ. ಯಾವುದೇ ರೀತಿಯ ಗೊಂದಲ ಅಥವಾ ಅಶಾಂತಿಗೆ ಅವಕಾಶ ಕೊಡಬಾರದು ಎಂದಿದ್ದಾರೆ. ಎಲ್ಲ ಧರ್ಮದವರು ಶಿಸ್ತು ಹಾಗೂ ಶಾಂತಿಯುತವಾಗಿ ಹಬ್ಬವನ್ನು ಆಚರಿಸಬೇಕು. ಟ್ರಾಫಿಕ್ ನಿರ್ವಹಣೆ, ಮಾರ್ಗಸೂಚಿಗಳ ಪಾಲನೆ ಮತ್ತು ಪ್ರಾರ್ಥನೆ ಸ್ಥಳದಲ್ಲಿ ಸರಿಯಾದ ವ್ಯವಸ್ಥೆಗೆ ಸಾರ್ವಜನಿಕರ ಸಹಕಾರ ಅಗತ್ಯ. ಜಮಿಯಾ ಮಸೀದಿ ಸುತ್ತಮುತ್ತ ವಾಹನ ನಿಲ್ಲಿಸುವ ಕುರಿತು ನಿರ್ದಿಷ್ಟ ಮಾರ್ಗಸೂಚಿ ನೀಡಲಾಗಿದೆ. ಸಾರ್ವಜನಿಕರು ಪೊಲೀಸ್ ಸೂಚನೆ ಪಾಲಿಸಿ ಹಬ್ಬವನ್ನು ಸಂಭ್ರಮದಿಂದ ಆಚರಿಸಬೇಕು ಅಂತ ನಮ್ಮ ಆಶಯ ಎಂದು ತಿಳಿಸಿದರು. ಸಂಜೆಯ ಬಕ್ರೀದ್ ಹಬ್ಬದ ಸಲುವಾಗಿ ಸಭೆಯ ಅಧ್ಯಕ್ಷತೆ ವಹಿಸಿದಂಥ ನಮ್ಮ ವೃತ್ತರಾದ ಧರ್ಮಟ್ಟಿ ಸಾಹೇಬರವರು, ಅಧ್ಯಕ್ಷರಾದ ಗಿರಿರಾಜ್ ಅವರೇ ಹಾಗೂ ಸಹೋದರರಾದ ಪಂಚನಗೌಡ ದ್ಯಾಮನಗೌಡರು ಹಾಗೂ ನಾಗಪ್ಪಣ್ಣ ಕಮ್ಮಣ್ಣವರು ಹಾಗೂ ಮುಸ್ಲಿಂ ಬಾಂಧವರೇ ಹಾಗೂ ಅವರು ಸಹೋದರರಿಗೂ ನಮ್ಮ ನಮಸ್ಕಾರವನ್ನು ತಿಳಿಸಿ, ಏನು ನಮ್ಮೂರಾಗ ಏನು ಹಂಗೇನಿಲ್ಲ, ಏನ ಬರೋದ್ರನ್ನ ಐತಿ. ಈಗ ಅವರು ಹಿರಿಯರು ಹೇಳಿರೋದಿಲ್ಲ. ಈಗ ನಾವು ಪದ್ಧತಿ ಏನೈತಿ ಬದಲಿಗೆ ಏನು ಮಾಡ್ಕೊತ ಬಂದೇವಿ, ಅದ ಪದ್ಧತಿನ ಹೋಗ್ತೀವಿ, ಅದ ಇದ್ರಾಗ ಓಕೆ. ನಮ್ಮದೇ ರೂಟ್ರು ಬದಲಿಲ್ಲ, ಇದು ಚೇಂಜ್ ಇಲ್ಲ. ಆದ್ರೆ ನೀವು ಸ್ಟೇಷನ್ದವ್ರು ಪೊಲೀಸ್ ಸ್ಟೇಷನ್ದವ್ರಿಗೆ ಪೊಲೀಸರ ಏನು ಮಾಡಬೇಕು, ಅಲ್ಲಿ ಪಂಚಲಿಂಗೇಶ್ವರ ಸರ್ಕಲ್ ಹತ್ತಿರ, ಆಮೇಲೆ ಈದ್ಗಾ ಮೈದಾನ ಹತ್ತಿರ ಸ್ವಲ್ಪ ಅಲ್ಲಿ ಬಂದೋಬಸ್ತ್ ಅಂತ ಕೊಡೋದು. 2 ಪಾಯಿಂಟ್ ಅಂದ್ರೆ ಇವರೆಲ್ಲರೂ ಕೂಡಿಕೆ ಸೇರೋದು ಅಲ್ಲಿ ಆಗುತ್ತೆ. ಅದರಿಂದ ಏನೈತಿ, ಇಲ್ಲಿ ಟ್ರಾಫಿಕ್ ಒಂದು ಭಾಳ ಆಗುತ್ತೆ. ಈಗ ಅವು ನೋಡೋಕೆ ಅವು ವೇಗ ತಡೆಗಳು ಹಾಕೋದ್ರಿಂದ ಸರ್ಕಲಕ್ಕೆ ಭಯಂಕರ ಅದೊಂದು ಗದ್ದು ಭಾಳ ಆಗುತ್ತೆ. ಈಗ ಏನು ವೇಗ ತಡೆಗಳು ಏನು ಹಾಕಿದ್ರು ಮತ್ತೆ ರಶ್ ಆಗೋದು. ಈಗ ಮತ್ತು ಅದ್ರಾಗ ಇದೊಂದು ಅನುಕೂಲ ಭಾಳ, ನಾಳೆಗೆ ರಶ್ ಭಾಳ 7ನೇ ತಾರೀಕಿಗೆ ಇವರೇ ಇರಬೇಕು. ಅದು ನಾವು ಧರ್ವೊಂದ್ಸಲ ಮೀಟಿಂಗ್ನಾಗ ಮಾತಾಡ್ತೀವಿ. ಅದೇನು ಬರೀ ಮಾತಾಡೋದು ಅಷ್ಟಾಗಿತ್ತು, ಅದು ಕೆಲಸದಾಗಂತ ಯಾರೋ ಅದನ್ನು ಮನುಷ್ಯನ ಮೇಲೆ ತೊಗೊಂಡು ಮಾಡೋಕ್ಕೆ ತಯಾರಿಲ್ಲ. ಅದು ಏನು ಹಾಕತ್ತೋ ಇದು ಬಂದಿಲ್ಲ. ಈಗ ಹೊಂಟ್ಬಿಟ್ಟು ಈಗ ಹೋಗತ್ತ. ಈಗ ಅವನ್ನ 20 ವರ್ಷ ಆಯ್ತು. ಈಗ ಅಲ್ಲ ನಾವು ಹೇಳಕತ್ತ ಅದು ಈಗ ತಾಲೂಕು ಹೋಗಿ ಇದು ಹೋಗಿ. ಮತ್ತು ಈಗ ಮುಂದೆ ಇನ್ನೊಂದು ವಿಷಯ ಹೇಳ್ಬೇಕಂತಂದ್ರೆ, ನಮ್ದು ಇದು ಮುನವಳ್ಳಿ ಇದೇನು ಗಂಟೆ ಇಲ್ಲ, ಇದು ಎರಗಟ್ಟಿ ಭಾಗ ಸೇರೋದು. ಅದನ್ನು ನಿಮ್ದು ಎಲ್ಲ ಆಗಿರಲಿ. ಇದಕ್ಕೆ ನೀವು ಪ್ರೊಟೆಸ್ಟ್ ಮಾಡಿದ್ರನ್ನ ನಾವು ಇಲ್ಲಿ ಸವತಿ ಉಳಿತೇವೆ. ಮತ್ತು ಇಲ್ಲಿಕಂದ್ರೆ ನಾವು ಪುರಸಭೆದವರು ಪಟ್ಟಣ ಪಂಚಾಯತ್ಗೆ ಹೋಗೋದಾಗತ್ತೆ. ಅದನ್ನೊಂದು ನೀವು ವಿಚಾರ ಮಾಡ್ಕೋಬೇಕು ಎಲ್ಲರೂ. ಈಗ ನಾ ಹೇಳಕತ್ತಲ್ಲ ಅಲ್ಲ ಕರೀದ್ರಲ್ಲ, ಇವಾಗ ಒಂದು ವಿಚಾರ ಹೇಳಕತ್ತಾನ ಅಷ್ಟನ್ನ. ಈಗ ಮೊನ್ನೆ ಸರ್ವೆ ಮಾಡ್ಕೊಂಡೇನೋ ಹೋಗ್ಯಾರಂತ. ಸರ್ವೆ ಮಾಡ್ಕೊಂಡು ಹೋಗೋದು ಗಂಟಿ ಮಠ, ಗಂಟಿ ದಾಟಿದ ಕೂಡ ಅದು ಮತ್ತು ಅಲ್ಲೇ ಗಂಟಿ ಬಾಜುಕನ ಮತ್ತು ಅಲ್ಲಿ ಸವತಿ ಅದು ಪೊಲೀಸ್ ಸ್ಟೇಷನ್ ಅಷ್ಟ. ಇದು ತಾಲೂಕ ಸಂವತ್ಸರ ಇರ್ಬೇಕು ನಮ್ದು. ಈಗೇನು ಮುರುಗೋಡು ನಮ್ಮ ಸಂವತ್ಸರ ತಾಲೂಕದಾಗ ಐತಿಲ್ಲ, ಮುರುಗೋಡು ಹಂಗೆ ಆಗತ್ತೆ. ಈಗ ನಾವು ಪಟ್ಟಣ ಪಂಚಾಯತ್, ನಾವು ಪುರಸಭೆದವರು ಪಟ್ಟಣ ಪಂಚಾಯತಿ ಅವ್ರಿಗೆ ಹೋಗೋದಂಗೆ. ಅದಕ್ಕೆ ಅಲ್ಲಿ ಜೋಗೋರು ಎಲ್ಲರೂ ವಿಚಾರ ಮಾಡಿಕೊಡ್ರಿ. ಎಲ್ಲರೂ ಒಂದು ದಿನ ಕೂಡ್ಬೇಕಿರುತ್ತೆ. ನಾವು ಪ್ರೊಟೆಸ್ಟ್ ಮಾಡಿದ್ರೆ ನಮ್ಗೆ ಉಳಿದೈತಿ. ಮತ್ತು ಈಗ ತಾಯ್ದು ಎಲ್ಲ ಮುನವಳ್ಳಿ ಭಾಗದ ಎಲ್ಲ ಹಿರಿಯರು ಒಂದು ಶಾಂತಿ ಸಭೆ ಪ್ರತಿ ಸಲ ಮಾಡ್ದಂಗೆ ನಾವು ಶಾಂತಿ ಸಭೆ ಕರೆದಿದ್ದೀವಿ. ಅದೇ ರೀತಿ ಪ್ರತಿ ಸಲ ನೀವು ನಮ್ಮ ಕರೆಗೆ ಹೋಗ್ಬಿಟ್ಟು ಕರೆದಿರ್ತೀವಿ. ನಮ್ಮ ಪೊಲೀಸ್ ಇಲಾಖೆಯ ಒಂದು ಇಚ್ಛೆ ಏನಪ್ಪ ಅಂತಂದರೆ, ಯಾವುದೇ ಹಬ್ಬ ಶಾಂತಿ ರೀತಿಯಿಂದ ನಡಿಬೇಕು ಅನ್ನೋದು, ಕಾನೂನು ಸುವ್ಯವಸ್ಥೆ ಹಾಳಾಗದಂಗೆ, ಕಾನೂನು ವ್ಯವಸ್ಥೆಗೆ ಭಂಗ ಬರೋದಂಗೆ ಕಿಡಿಗೇಡಿಗಳು ಹೇಳ್ದಂಗೆ ಯಾರೋ ಕಿಡಿಗೇಡಿಗಳು ಮಾಡೋ ಸಣ್ಣ ಪುಟ್ಟ ಕೆಲಸಕ್ಕೆ ಎಲ್ಲರಿಗೂ ನಾಳೆ ಸಮಸ್ಯೆ ಮಾಡಿ
ಗೊತ್ತಾಗ್ತದೆ ಯಾಕಂದರೆ ನಮ್ಮ ಪೊಲೀಸ್ ಇಲಾಖೆ ನಡೆದಿರೋದು ಎಲ್ಲ ನಮ್ಮ ಸಾರ್ವಜನಿಕರ ಮಾಹಿತಿ ಮೇಲೆ. ಬರೀ ಎಲ್ಲ ಪೊಲೀಸರು ಮಾಡ್ತೀವಿ ಅಂದ್ರೆ ಆಗಂಗಿಲ್ಲ. ಸಾರ್ವಜನಿಕರು ಎಷ್ಟೋ ಮಾಹಿತಿ ಸಾರ್ವಜನಿಕರ ಕೊಡ್ತಾರೆ. ಈಗ ಏನಾದ್ರು ಘಟನೆಗಳ ಬಗ್ಗೆ ಆಗಲಿ, ಏನೋ ಸರ್ ಸ್ವಲ್ಪ ಹಿಂಗೆ ನಡೆದು ನೋಡ್ರಿ ಅನ್ನೋದು ಸ್ವಲ್ಪ ಅವ್ರು ಸೂಕ್ಷ್ಮವಾಗಿ ತಿಳಿತಾರೆ ಅಂದ್ರೆ ನಾವು ಅದ್ರ ಬಗ್ಗೆ. ಯಾಕಂದ್ರೆ ನೀವೇ ಹೇಳ್ದಂಗೆ ಈಗ 40,000 ಜನಸಂಖ್ಯೆಗೆ 5-6 ಪೊಲೀಸರು ಭಾಳ ಕಡಿಮೆ ಸಂಖ್ಯೆ. ಆದರೂ ಏನೋ ಘಟನೆಗಳು ನಡೆಯಲ್ದಂಗೆ, ಏನೋ ಸಮಸ್ಯೆಗಾಗಲ್ದಂಗೆ ನಡ್ಕೊತ ಹೊಂಟಪ್ಪ ಅಂತಂದರೆ ಪೊಲೀಸರು ಮಾಡಕತ್ತಾರಂತಲ್ಲ, ಎಲ್ಲ ಸಾರ್ವಜನಿಕರ ಸಹಕಾರದಿಂದ ಇದು ನಡೆದಿದೆ ಅಂತ ಹೇಳಕ್ಕೆ ನಾನು ಇಚ್ಛೆಪಡ್ತೀನಿ. ಯಾಕಪ್ಪ ಅಂತಂದ್ರೆ 40,000 ಜನಸಂಖ್ಯೆ ಮತ್ತು ಸುತ್ತಮುತ್ತ ಹಳ್ಳಿದ ಅವ್ರು ಹೇಳಿದ್ರು ಈಗ ಇನ್ನೊಟ್ಟು ಸಿಬ್ಬಂದಿ ಕೊಡ್ರಿ ಅಂತೇಳಿ. ಈಗ ಸಮಸ್ಯೆ ಏನಪ್ಪ ಅಂತಂದ್ರೆ ಒಂದು OP ಅಂತಂದ್ರೆ ಅವ್ರು ಇಷ್ಟ ಸಿಬ್ಬಂದಿ ನೀಡಬೇಕಂತೇಳಿ ನಮ್ಗೆ ಗೈಡ್ಲೈನ್ಸ್ ಇರೋದು. ಒಂದು AS ಇರಬೇಕು, ಒಬ್ಬ ಹವಾಲ್ದಾರ್ ಇರಬೇಕು, 4 ಜನ ಸಿಬ್ಬಂದಿ ಇರಬೇಕಂತೇಳಿ ನಮ್ಮ ಗೈಡ್ಲೈನ್ಸ್ ಪ್ರಕಾರ ನಾವು ನೇಮಿಸಿರ್ತಾರೆ. ಮುಂದೇನೋ ಎಲ್ಲರ ಇಚ್ಛೆ ಸ್ವಾಭಾವಿಕವಾಗಿ ಅಣ್ಣ ತಮ್ಮಂದಿರಾಗಿ ನಾವು ಬದುಕ್ತಾ ಬಾಳ್ತಾ ಸಣ್ಣ ಪುಟ್ಟ ಆಗಿರ್ಬೋದು. ಮತ್ತು 40,000 ಜನಸಂಖ್ಯೆಗಳು ನೋಡಿ, ಸುತ್ತಮುತ್ತಲು 20 ಹಳ್ಳಿಗಳು ಸುಮಾರು ಲಕ್ಷಾಂತರ ಜನ ನಿವಾಸವಾಗಿದ್ದಾರೆ. ಒಂದೇ ಒಂದು ಔಟ್ ಸ್ಟೇಷನ್ ಇದೆ, ಪೊಲೀಸ್ ಸ್ಟೇಷನ್ ಇಲ್ಲ. ಪೊಲೀಸರ ಮೇಲೆ ಇಷ್ಟು ಜನಸಂಖ್ಯೆ ನಡೆಯುವುದಂದ್ರೆ ಅದು ಎಲ್ಲಾರಿದ್ರೆ ಮುನವಳ್ಳಿ ಭಾಗದ ಮಾತ್ರ. ಈ ಸಂದರ್ಭದಲ್ಲಿ ಹಲವಾರು ಹಿರಿಯರು, ಗಣ್ಯರು ಹಾಗೂ ಸುತ್ತಮುತ್ತಲಿನ ಹಳ್ಳಿಯ ಗ್ರಾಮಸ್ಥರು, ರಾಜಕೀಯ ಮುಖಂಡರು, ಸಾರ್ವಜನಿಕರು ಸಭೆಯಲ್ಲಿ ಉಪಸ್ಥಿತರಿದ್ದರು. ವೀರೇಶ್ ಬೆಣಚಿನ ಮರಡಿಮಠ್, TV20 ಕನ್ನಡ ನ್ಯೂಸ್, ಮುನವಳ್ಳಿ. ಕನ್ನಡಿಗರ ಮೆಚ್ಚಿನ ನಿಮ್ಮ TV20 ಕನ್ನಡ ವಾಹಿನಿ ಇದೀಗ ಟಿವಿಯಲ್ಲಿ ಲಭ್ಯ. ಕರ್ನಾಟಕ ಮತ್ತು ದೇಶ ವಿದೇಶದ 360 ಡಿಗ್ರಿ ಸುದ್ದಿ ವಿವರವನ್ನ ಪಡೆಯುವುದಕ್ಕೆ TV20 ವಾಹಿನಿಯನ್ನು ಲೈಕ್ ಮಾಡಿ, ವಿಡಿಯೋಗಳನ್ನು ಶೇರ್ ಮಾಡಿ, ಕಮೆಂಟ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. HCN ಕೇಬಲ್ 842 ನಂಬರ್ನಲ್ಲಿ ಹುಕ್ಕೇರಿ ತಾಲೂಕು ಹಾಗೂ ಸಂಕೇಶ್ವರದ ಸುತ್ತಮುತ್ತಲಿನ ಹಳ್ಳಿಗಳಲ್ಲಿ ಲಭ್ಯ. PCN ಕೇಬಲ್ 129 ನಂಬರ್ನಲ್ಲಿ ಹಾರುಗೆರೆ ಸುತ್ತಮುತ್ತಲಿನ ಹಳ್ಳಿಗಳಲ್ಲಿ ಲಭ್ಯ. ರಾಯಬಾಗ್ ಡಿಜಿಟಲ್ ಚಾನೆಲ್ ಕೇಬಲ್ 80ನೇ ನಂಬರ್ನಲ್ಲಿ ರಾಯಬಾಗ ತಾಲೂಕಿನ ಸುತ್ತಮುತ್ತಲಿನ ಹಳ್ಳಿಗಳಲ್ಲಿ ಲಭ್ಯ. UDCN ಕೇಬಲ್ ನೆಟ್ವರ್ಕ್ ಉಗಾರ ಸುತ್ತಮುತ್ತಲಿನ ಹಳ್ಳಿಗಳಲ್ಲಿ ನಿಮ್ಮ TV20 ಕನ್ನಡ ವಾಹಿನಿಯೂ ಲಭ್ಯ.